ಏನಿದೆ ನೋಡಿ, ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿರುವ ತುಪ್ಪ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮನೆಯಲ್ಲಿ ಹೇಗೆ ಫ್ರೆಶ್ ಆಗಿ ತುಪ್ಪವನ್ನು ಮಾಡಬಹುದು ಅಂತ ಹೇಳಿಕೊಡ್ತೀನಿ, ಬನ್ನಿ. ನಾನು ಇಲ್ಲಿ ಬಂದ್ಬಿಟ್ಟು ನಂದಿನಿ ಆರೆಂಜ್ ಪ್ಯಾಕೆಟ್ ಹಾಲನ್ನು ತೆಕ್ಕೊಂಡಿದ್ದೇನೆ, ಶುಭಂ ಪ್ಯಾಕೆಟ್. ಹಾಲನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಅದು ತಣ್ಣಗಾದ ಮೇಲೆ ಒಂದು ಅಟ್ಲೀಸ್ಟ್ 3 to 4 hours ಅದನ್ನು ಫ್ರಿಜ್ಜಲ್ಲಿ ಇಡಬೇಕು. ನಾನೀಗ 4 hours ಆಗಿದೆ ಫ್ರಿಜ್ಜಿಂದ ತೆಗೆದಿದ್ದೇನೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೆನೆ ಬಂದಿದೆ ಅಂತ. ನೋಡಿ, ಚೆನ್ನಾಗಿ ಕೆನೆ ಬಂದಿದೆ. ನಾನು ಇದೇ ರೀತಿ ಯಾವಾಗ ಎಲ್ಲ ಹಾಲನ್ನು ಕಾಯಿಸ್ತೇನೆ ಆವಾಗ ಈ ರೀತಿ ಕೆನೆಯನ್ನು ಸ್ಟೋರ್ ಮಾಡಿಟ್ಟಿದ್ದೇನೆ. ಇದು ಆಲ್ಮೋಸ್ಟ್ ಇವಾಗ 1 week ಆಗ್ತಾ ಬಂದಿದೆ. 1 weekಲ್ಲಿ ಇಷ್ಟು ಕೆನೆ ನನಗೆ ಸಿಕ್ಕಿದೆ ನೋಡಿ. ಈಗ ಮೊದಲಿಗೆ ಬೆಣ್ಣೆಯನ್ನು ಮಾಡುವ. ಬೆಣ್ಣೆ ಮಾಡಲಿಕ್ಕೆ ನಾನೊಂದು ಮಿಕ್ಸಿ ಜಾರ್ ತೆಕ್ಕೊಂಡಿದ್ದೇನೆ. ಆ ಮಿಕ್ಸಿ ಜಾರಲ್ಲಿ ನಾನು 1 weekಲ್ಲಿ ಎಷ್ಟು ಸ್ಟೋರ್ ಮಾಡಿದ್ದೆ ಅಲ್ಲ ಅದೆಲ್ಲ ಕೆನೆಯನ್ನು ಹಾಕ್ತಾ ಇದ್ದೀನಿ. ಹಾಗೂ ಅದಕ್ಕೆ ಕೋಲ್ಡ್ ವಾಟರಲ್ಲೇ ತೆಕ್ಕೋಬೇಕು. ನೀವು ಆದಷ್ಟು ಕೋಲ್ಡ್ ವಾಟರೇ ತೆಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಲೋಟದಷ್ಟು ಕೋಲ್ಡ್ ವಾಟರ್ ತೆಕ್ಕೊಂಡಿದ್ದೇನೆ. ಇವಾಗ ನೀವು ಆಮೇಲೆ ನೋಡಿಕೊಂಡು ನೀರನ್ನು ಎಷ್ಟು ಬೇಕಷ್ಟು ಹಾಕಿ, ಸ್ವಲ್ಪ ಸ್ವಲ್ಪವೇ ಹಾಕಿ, ಒಮ್ಮೆಲೆ ನೀರು ಹಾಕಲಿಕ್ಕೇನು ಹೋಗಬೇಡಿ. ವಾವ್, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ನಾನಿವಾಗ ಈ ಬೆಣ್ಣೆಯನ್ನೆಲ್ಲ ಒಂದು ಪಾತ್ರೆಗೆ ಹಾಕಿದ್ದೇನೆ. ಹಾಗೂ ಇದನ್ನು 3 to 4 times ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಬೇಕು. ಅದರದ್ದು ಒಂಥರ ಒಂದು ಸ್ಮೆಲ್ ಇರುತ್ತೆ, ಅದು ಸ್ಮೆಲ್ ಸ್ವಲ್ಪ ಹೋಗಬೇಕು. ಅದಕ್ಕೆ ನಂತರ ನಾನು ಒಂದು ಕಡಾಯಿಯನ್ನು ತೆಕ್ಕೊಂಡಿದ್ದೀನಿ. ಈ ಕಡಾಯಿಯಲ್ಲಿ ನಾನು ಮಾಡಿರುವ ಎಲ್ಲ ಬೆಣ್ಣೆಯನ್ನು ಹಾಕಿದ್ದೀನಿ. ಇವಾಗ ನಾವು ಇದರಲ್ಲಿ ತುಪ್ಪವನ್ನು ಮಾಡುವ. ನೀವು ತುಪ್ಪವನ್ನು ಮಾಡುವಾಗ ಗ್ಯಾಸನ್ನು ಸಿಮ್ಮಲ್ಲಿ ಇಡಬೇಕು, ದೊಡ್ಡ ಉರಿಯಲ್ಲಿ ಇಡಲಿಕ್ಕೆ ಹೋಗಬೇಡಿ ಯಾವತ್ತು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೆ ಅಂದರೆ ಅದೆಲ್ಲ ಗಂಟೆಲ್ಲ ಹೋಗಬೇಕು, ಯಾವುದು ಗಂಟು ಇರಬಾರ್ದು. ನೀವು ನೋಡ್ತಾ ಇರ್ಬೋದು ತುಪ್ಪ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ನಾನು ಗ್ಯಾಸನ್ನು ಚಿಕ್ಕ ಉರಿಯಲ್ಲೇ ಇಟ್ಟಿದ್ದೇನೆ. ಲಾಸ್ಟಲ್ಲಿ ಅದು ಪಟ್ ಪಟ್ ಅಂತ ಒಂದು ಶಬ್ದ ಬರ್ತಾ ಇರುತ್ತೆ, ಅದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಆವಾಗ ನೀವು ಒಂದು ಕಲ್ಲುಪ್ಪು ಹಾಗೂ 1 ಎಲೆ ಕರಿಬೇವು ಸೊಪ್ಪನ್ನು ಹಾಕಬೇಕು. ಈಗ ತುಪ್ಪ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ಎಷ್ಟು ಸುಲಭವಾಗಿ ಫ್ರೆಶ್ ಆಗಿ ತುಪ್ಪವನ್ನು ಮಾಡ್ಬೋದು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.